4300 ರೂಪಾಯಿ ಇದೆ. ಪ್ಲಸ್ ಏನು ಮಾಡ್ಬೇಕು ಇಲ್ಲಿ 200 rupees ಕೊಡಿಸ್ಬೇಕು. 4300 ಪ್ಲಸ್ 200 ಅಂದರೆ ಎಷ್ಟಾಗುತ್ತದೆ? 4500 ಆಯಿತಾ? ಟೋಟಲ್ ಎಷ್ಟು ಮಾವಿನ ಹಣ್ಣುಗಳದಾವೆ ಇಲ್ಲಿ? ಟೋಟಲ್ 800 ಮಾವಿನ ಹಣ್ಣುಗಳದಾವ. ಟೋಟಲ್ 800ದಲ್ಲಿ ಏನಾಗಿದೆ? 150 ಮ್ಯಾಂಗೋಸ್ ಏನದು ವೇಸ್ಟ್ ಆಗಿದೆ. ಸೊ 800 ಮೈನಸ್ 150 ಹೌ ಮಚ್? 650 ಆಯಿತು. 650 ಆಯ್ತಾ? ಸೊ ಒಂದು ಮಾವಿನ ಹಣ್ಣಿನ ಬೆಲೆ ಎಷ್ಟಿದೆ ಅಂತ ನೋಡಿರಿ. ಒಂದು ಮಾವಿನ ಹಣ್ಣಿನ ಬೆಲೆ ಎಷ್ಟಿದೆ? 5 ರೂಪಾಯಿ ಅಂತ ಇದೆ. 5 ಇಂಟು ಏನು ಮಾಡ್ಕೋಬೇಕು? 650 ಅಂತ ಮಾಡ್ಕೋಬೇಕು ಅಷ್ಟೇ. ಆಯಿತಾ? ಈಗ ಇದು ಏನಿದು? ಇದು ಸಿ ಪಿ ಅಂತ ಗೊತ್ತಿದೆನಾ? ಸಿ ಪಿ ಅಂದರೆ ಎಷ್ಟು? 4500. ಎಸ್ ಪಿ ಅಂದರೆ ಎಷ್ಟಾಗುತ್ತೆ ನೋಡಿರಿ. ಎಸ್ ಪಿ ಈಸ್ ಈಕ್ವಲ್ ಟು 5 ಇಂಟು 0 ಮಾಡ್ಕೊಳ್ಳಿ. 5 ಎಷ್ಟು? 25. ಸೊ 5 6 ಎಷ್ಟು? 30. ಎಷ್ಟಾಗುತ್ತದೆ? 32 ಆಗುತ್ತೆ. ಸೊ 3250 ಅಂತ ಬಂತ. ಬಟ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಇಲ್ಲಿ? 4500. ಆಮೇಲೆ ಎಷ್ಟು ಬಂತಿಲ್ಲ? ಲಾಸ್ ಬಂತು, ಪ್ರಾಫಿಟ್ ಬಂತು? ಲಾಸ್ ಎಷ್ಟು ಬಂತು? 1250 ಅಂದರೆ 1250 ರೂಪಾಯಿ ಲಾಸ್ ಬಂತ. ಎಸ್, ಇಲ್ಲಿ ಬರಬೇಕು. ನೆಕ್ಸ್ಟು ಲಾಸ್ ಈಸ್ ಈಕ್ವಲ್ ಟು 1250. 1250 ಲಾಸ್ ಆಯಿತು. 1250 rupees ಲಾಸ್ ಆಯಿತು. 1250 ಡಿವೈಡೆಡ್ ಬೈ ಏನು ಮಾಡ್ಕೋಬೇಕು? 4500 ಇಂಟು ಏನು ಮಾಡ್ಕೋಬೇಕು? 100 ಮಾಡ್ಕೋಬೇಕು. ಪರ್ಸೆಂಟೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡುವಾಗ. ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡ್ತಾ ಬನ್ನಿ. ಈಗ ಸಾಲ್ವ್ ಮಾಡುವಾಗ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು. ಏನಂದರೆ 20 ಕ್ಯಾನ್ಸಲ್ ಮಾಡ್ಕೊತವ್ರಿ. ಹೌದಾ? 2 0 ಇಲ್ಲಿ 2 0 ಅಲ್ಲಿ 2 0 ಕ್ಯಾನ್ಸಲ್ ಮಾಡಿ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದನ್ನು 5ರಿಂದ ಡಿವೈಡ್ ಮಾಡ್ಬೇಕು. 5 ಎಷ್ಟಲೆ? 5 9ಲೆ. 5 ಎಷ್ಟಲೆ? 5 2ಲೆ. ಆಮೇಲೆ 5 ಎಷ್ಟಲೆ? 5 25 ಹಾಕಿಲ್ಲ? ಚೆಕ್ ಮಾಡಿರಿ ಎಷ್ಟಾಯ್ತದ? 250 ಆಯ್ತಾ? 5 2ಲೆ 10, 5 5ಲೆ 25, 250 ಬಂತ. ಆಮೇಲೆ 9 1ಲೆ 9 ಎಷ್ಟಲೆ? 9 2ಲೆ ಎಷ್ಟು? 9 2ಲೆ 18. ಎಷ್ಟು ಉಳಿತು? 7 ಉಳಿತಾ? 9 2ಲೆ 18, 7 75. 9 1ಲೆ 9 ಎಷ್ಟಲೆ? 63. 9 7s ಇಲ್ಲಿ 7 ಬರುತ್ತೆ. 9 7s 63 ಅಂದರೆ ಎಷ್ಟು ಉಳಿತು ರಿಮೈನಿಂಗ್? ಅಗೇನ್ 7. ಹಾಗೆ 9 7s ಪಾಯಿಂಟ್ ಇಡಬೇಕು. 7 ಬರುತ್ತೆ. ಸೊ ಆನ್ಸರ್ 27.77% ಅಂತ ಹೇಳ್ಬೋದು ಅಷ್ಟೇ. 27.77%. ಅಂಡರ್ಸ್ಟುಡ್?